ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭೈರಮಂಗಲ ಬಿಡದಿಯಲ್ಲಿ ಈಗ ದಂಗಲ್ಗೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ ವೇದಿಕೆ ಕೂಡ ಹಾಕೊಂಡಿದ್ದಾರೆ. ಯಾವುದಕ್ಕೆ? ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ದಂಗಲ್ಗೆ. ಬಿಡದಿ ರೈತರ ಹೋರಾಟಕ್ಕೆ ಈಗ ಕುಮಾರಸ್ವಾಮಿ ಅವರು ಸಾಥ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಬೆಂಗಳೂರಿಂದ ಈಗಾಗಲೇ ಹೊರಟಿದ್ದಾರೆ. ಬಿಡದಿಯ ಭೈರಮಂಗಲ ಸರ್ಕಲ್ ಬಳಿ ಒಂದು ಸ್ಟೇಜ್ ಹಾಕಿದ್ದಾರೆ ವೇದಿಕೆ. ಆ ವೇದಿಕೆಯಲ್ಲಿ ನಾನು ಸಂಜೆ 4 ಗಂಟೆಯವರೆಗೆ ಇರ್ತೀನಿ. ಡಿ ಕೆ ಶಿವಕುಮಾರ್ ಅವರೇ, ನಿಮಗೆ ಸಾಧ್ಯ ಆದರೆ 4 ಗಂಟೆ ಒಳಗಡೆ ಬನ್ನಿ, ಬಿಡದಿ ರೈತರ ಹೋರಾಟದ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ, ಭೂಮಿ ಕೊಡೋರು ಇದ್ದಾರೆ, ಭೂಮಿ ಕೊಡದೇ ಇರೋರು ಇದ್ದಾರೆ. ನೀವು ಬಂದು ಇಲ್ಲಿ ಕೂತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅದಕ್ಕೇನು ರಿಯಾಕ್ಟ್ ಮಾಡಿಲ್ಲ. ಅವ್ರು ಬರ್ತಾರಾ, ಅವ್ರು ಬರೋದಿಲ್ವಾ, ಅಥವಾ ಅವ್ರು ಬರದೆ ಇನ್ಯಾರಾದರೂ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ತಾರಾ, ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೇನಾದರೂ ನುಗ್ಗುತ್ತಾರಾ? ಆಬ್ವಿಯಸ್ಲಿ ಕುಮಾರಸ್ವಾಮಿ ಬರ್ತಾರಂದರೆ JDS ಕಾರ್ಯಕರ್ತರು ಬಂದೇ ಬರ್ತಾರೆ, ರೈತರು ಭೂಮಿ ಕೊಡೋರು ಬರ್ತಾರೆ, ಕೊಡದೇ ಇರೋರು ಬರ್ತಾರೆ. ಈ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತರ ಎಂಟ್ರಿ ಆಗಿ ಅಲ್ಲಿ ಏನಾದರೂ ಅಹಿತಕರ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆಯಾ? ಒಟ್ಟಾರೆ ಬಿಡದಿ ಹೋರಾಟ ಈಗ ನೆಕ್ಸ್ಟ್ ಲೆವೆಲ್ಗಂತೂ ಹೋಗ್ತಾ ಇದೆ. ಈ ದಂಗಲಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಗೊತ್ತಿಲ್ಲ. ಇಟ್ಸ್ ನಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆರ್ HDK. ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ರೈತರು. ಇಟ್ಸ್ ಬಿಟ್ವೀನ್ ಸರ್ಕಾರ ಮತ್ತು ರೈತರು. ಸರ್ಕಾರ ಮತ್ತು ರೈತರ ನಡುವಿನ ಹೋರಾಟ ಏನಿದೆ, ಇದು ಇವತ್ತಿನ ಈ ಕುಮಾರಸ್ವಾಮಿ ಅವರ ಪಂಥಾಹ್ವಾನದ ಚಾಲೆಂಜಿಂದ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗುತ್ತೆ? ಭೂಮಿ ಕೈ ಬಿಡ್ತಾರಾ, ಇಲ್ಲ ಭೂಮಿ ಸ್ವಾಧೀನ ಮಾಡ್ಕೋತಾರಾ? ಈ ಥರದ ಹಲವಾರು ಪ್ರಶ್ನೆಗಳಿವೆ. ನನ್ನ ಕಲೀಗ್ಸ್ ಇದ್ದಾರೆ ಬಿಡದಿಯಲ್ಲಿ, ಏನು ನಡೆಯುತ್ತೆ ಅನ್ನೋದರ ಕ್ಷಣದ ಅಪ್ಡೇಟ್ ಕೊಡೋದಕ್ಕೆ. ಈಗಾಗಲೇ ಎಲ್ಲಿ ಹೋರಾಟ ನಡೀತಾ ಇದೆ ಭೂಮಿ ಕೊಡಲ್ಲ ಅಂತ, ಅಲ್ಲೇ ಪಕ್ಕದಲ್ಲೇ 100 ಮೀಟರ್ ಅಂತರದಲ್ಲಿ ಭೂಮಿ ಕೊಡೋರು ಕೂಡ ಇನ್ನೊಂದು ಟೆಂಟ್ ಹಾಕ್ಕೊಂಡಿದ್ದಾರಂತೆ. ಸೊ ಇಷ್ಟು ದಿನ ಅವರು ಟೆಂಟ್ ಹಾಕ್ಕೊಂಡಿರಲಿಲ್ಲ, ಈಗ ಟೆಂಟ್ ಹಾಕ್ಕೊಂಡಿದ್ದಾರಂತೆ. ಅದರ ಉದ್ದೇಶ ಏನು? ಕೆಲವೊಂದು ರೆಕಾರ್ಡ್ಸ್ಗಳನ್ನು ಕೈಯಲ್ಲಿಟ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಕಾಯ್ತಾ ಇದ್ದಾರಂತೆ. ಸೊ ಈ ರೀತಿಯಾದಂಥ ಕೆಲವೊಂದು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಈ ಡೆವಲಪ್ಮೆಂಟ್ಸ್ಗಳು ಹೀಗೆ ಮುಂದುವರೆದ್ರೆ ಇದೇ ಫೋರ್ಸಲ್ಲಿ ಸ್ವಲ್ಪ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ. ಸೊ ಅಲ್ಲಿಯ ಅಪ್ಡೇಟ್ಸ್ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಅತಿಥಿಗಳಿರ್ತಾರೆ. ಅವ್ರ ಜೊತೆಗೆ ಮಾತಾಡೋದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಬಿಡದಿ ಸೀಮೆಯ ರೈತರ ವಿಚಾರದಲ್ಲಿ ರೋಚಕ ಕ್ಲೈಮ್ಯಾಕ್ಸ್ ಕದನ, ಜಗಳ ಮಹಾ ಸಂಕ್ರಮ. DK HDK ಮುಖಾಮುಖಿನ ಟೌನ್ಶಿಪ್ ಕಿಚ್ಚು, ಪರ ವಿರೋಧದ ರೊಚ್ಚು. ಏನಾಗುತ್ತೆ ಈ ಭೂಯುದ್ಧ? ಘಟಾನುಘಟಿಗಳ ಸಮರಕ್ಕೆ ಬಿಡದಿಯ ಭೈರಮಂಗಲ ಅಖಾಡ ರೆಡಿ ಆಗಿದೆ. ಭೈರಮಂಗಲದಲ್ಲಿ ಬೀದಿಗಿಳಿದಿದ್ದಾರೆ ಪರ ಮತ್ತು ವಿರೋಧ ರೈತರ ಟೀಮ್. ಒಂದೇ ಗ್ರಾಮದಲ್ಲಿ ತಲೆ ಎತ್ತಾ ಇದೆ ಪರ ಮತ್ತು ವಿರೋಧದ ಟೀಮ್. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡೋದಿಲ್ಲ ಅಂತಹ ರೈತರು ಪಟ್ಟಿ ಹಿಡಿದಿದ್ದಾರೆ. ಇಲ್ಲ, ನಮಗೆ ಈ ಜಮೀನಿಂದ ಏನು ಸಿಗ್ತಾ ಇಲ್ಲ, ನಾವು ಮಾರ್ತೀವಿ ಅಂತ ರೆಡಿಯಾಗಿದ್ದಾರೆ ಒಂದಿಷ್ಟು ಜನ. ಘಟಾನುಘಟಿಗಳ ಅಬ್ಬರದ ಹಿನ್ನೆಲೆ ಭೈರಮಂಗಲದಲ್ಲಿ ಈಗ ಕಾಕಿ ಟೀಮ್ ಬೀಡು ಬಿಟ್ಟಿದೆ.
ನಮ್ಮ ಜೊತೆ ಕುಮಾರಸ್ವಾಮಿ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ಇವತ್ತು ಬಿಡದಿಗೆ ಹೋಗ್ತಿದ್ದೀರಿ ಸರ್, ದಂಡು ದಾಳಿಯಲ್ಲಿ ಬರ್ತಾವ್ರಲ್ಲ, ಕಾಂಗ್ರೆಸ್ ಇಂದ ಕೆಲವನ್ನೆಲ್ಲ ರೆಡಿ ಮಾಡಿದಾರಲ್ಲ, ನಾನೇ ಎಲ್ಲ ಟಿ ವಿಲಿ ನೋಡಿದ್ದೀನಿ. ಪಾಪ ಅವ್ರಿಗೆಲ್ಲ ಉತ್ತರ ಬೇಕಂತ ನಮ್ಮಿಂದ. ಉತ್ತರ ಬೇಕಾದ್ರೆ ಶಾಂತಿಯುತವಾಗಿ ಬಂದ್ರೆ ಬಂದು ಕೂತ್ಕೊಳ್ಳಿ. ಅಲ್ಲಿ ಜಮೀನು ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಇವ್ರಿಗೆ ಯಾಕೆ ಆಗಲಿಲ್ಲ? ಅಲ್ಲಿ ಈಗ ಯಾರೋ ಇದ್ದವ್ರಲ್ಲ, ನೆನ್ನೆಯಿಂದ ಬಿರಿಯಾನಿ ಊಟ, ತುಂಡು ಇದು ಎಂಥದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂತು ಕೂರಿಸ್ಕೊತಾವ್ರಲ್ಲ. ಈಗ ಅವರು ಅದೆಲ್ಲ ಬಿಟ್ಟು, ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅದ್ಯಾವುದೋ ಶಾಸಕರು ಹೇಳ್ತಿದ್ರು, ಇದೇನೋ ಗೋಲಿಬಾರ್ ಮಾಡಿಸೋಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತೇಳಿ. ಗೋಲಿಬಾರ್ ಮಾಡ್ಸಾರ ಅವರು, ನನ್ನ ಕೈಲಿ ಇದೆಯಾ ಗೋಲಿಬಾರ್ ಮಾಡಿಸೋದು? ಇಷ್ಟು ದಿವಸ 450 ದಿವಸದಿಂದ ಯಾವುದೇ ಇದಕ್ಕೆ ಅಶಾಂತಿಗೆ ವಾತಾವರಣ ನಿರ್ಮಾಣ ಮಾಡದೆ ನ್ಯಾಯಯುತವಾಗಿ ಭಾಳ ಅವರು ಶಾಂತಿಯಿಂದ ಪ್ರೊಟೆಸ್ಟ್ ಮಾಡ್ತಾವ್ರೆ. ಅವ್ರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಲಿ, ನನ್ನ ಹತ್ರ ಚರ್ಚೆ ಮಾಡಿದ್ರೆ ಏನಾಗುತ್ತೆ? ಅದೇನೋ ರೆಡ್ ಝೋನ್ ಅಂತೇನು ಹೇಳಬೇಕಂತೆ. ರೆಡ್ಡು, ಯೆಲ್ಲೋ, ಗ್ರೀನು ಎಲ್ಲ ಶಿವಕುಮಾರ್ ನೋಡ್ತಾರೆ. ಅವ್ರು ಭಾಳ ಅವ್ರ ಇತಿಹಾಸ, ರೆಡ್ಡು ಬ್ಯಾಕು ಎಲ್ಲ ನೋಡ್ಕೊಂಬಂದಿರೋ ಇತಿಹಾಸ ಅವ್ರದ್ದು. ಆ ಕಾಂಗ್ರೆಸ್ ನಾಯಕರಲ್ಲಿ ಯಾರು ನೆನ್ನೆ ಹೇಳಿಕೆ ಕೊಟ್ಟವ್ರೆ, ವಾಟ್ಸಪ್ ಮಾಡಿ ನಿಮ್ಮ ಅಕ್ಕಪಕ್ಕದ ಊರುಗಳಿಗೆ ಜನ ನೀವು ಇಲ್ಲಿ ಬಂದು ಇದಕ್ಕೆ ನೀವು ಸಪೋರ್ಟ್ ಕೊಟ್ಟರೆ ನಿಮ್ಮ ಜಮೀನುಗಳಿಗೆ ಅಲ್ಲಿ ಮುಂದಕ್ಕೆ ಒಳ್ಳೆ ರೇಟ್ ಬರ್ತದೆ. ಈ ಡ್ರಾಮಾ ಆಡ್ಕೊಂಡು ನನ್ನ ವಿರುದ್ಧ ಹೋರಾಟ ಮಾಡ್ತಾರಾ? ನೋಡೋಣ ಬನ್ನಿ. ಸರ್ ನಿನ್ನೆಯಿಂದ ಹೋರಾಟ ಶುರುವಾಗಿದೆ. ಒಂದಿಷ್ಟು ಜನರಿಗೆ, ರೈತರಿಗೆ ತೊಂದರೆ ಕೊಡ್ತಿದ್ದಾರೆ, ಅಲ್ಲಿಗೆ ಪರವಾಗಿರೋ ಭೂಮಿ ಕೊಡ್ತೀವಿ ಅನ್ನುವಂಥ. ಈಗ ಅಲ್ಲಿ ನೆನ್ನೆಯಿಂದ ಶುರು ಮಾಡವ್ರೆ. ಇವರು ಶಿವಕುಮಾರ್ ಶುರು ಮಾಡಿದ್ದು ಯಾವಾಗ ಈ ಯೋಜನೆ ತರಬೇಕು ಅಂತೇಳಿ? 2025 ಮಾರ್ಚಿಂದ ಶುರು ಮಾಡ್ಕೊಂಡವ್ರು, ಫೆಬ್ರವರಿಯಿಂದ. ಅದೇ ಅಂಥದ್ದು ರಾಮನಗರ ಜಿಲ್ಲೆ ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ಕೊಂಡು ಏನೋ ಹೆಸರು ಬದಲಾವಣೆ ಮಾಡ್ಕೊಂಡು, ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ, ನಿಮಗೆ ಎಲ್ಲ ಅದೆಂಥದ್ದು ದೊಡ್ಡ ಮಟ್ಟದ ಅಡಿ ಲೆಕ್ಕದಲ್ಲಿ ನಿಮಗೆ ದುಡ್ಡು ಸಿಗ್ತದೆ, ಅಡಿ ಲೆಕ್ಕದಲ್ಲಿ ರೈತರಿಗೆ ಸಿಗಲ್ಲ, ಅಡಿ ಲೆಕ್ಕದಲ್ಲಿ ಇವ್ರಿಗೆ ಸಿಗ್ತದೆ. ಇವ್ರದ್ದು ಮಾಡ್ಕೊಂಬಂದಿರೋದು ನೋಡಿಲ್ವಾ? ಹಲವಾರು ನಂದದು ಎಂಥದ್ದು, ನನ್ನ ಮಗಂದದು ಎಂಥದ್ದು ಬೋರ್ಡ್ ಹಾಕ್ಕೊಂಡಿದ್ದೀರಿ. ನನ್ನ ಮಗ ನಿಮ್ಮ ಥರ ಕಂಡರದ ಭೂಮಿಗಳನ್ನ ಲಪಟಾಯಿಸ್ಕೊಂಡು, ಯಾರನ್ನ ಕಿಡ್ನ್ಯಾಪ್ ಮಾಡಿಸ್ಕೊಂಡು ಏನೇನು ಜಮೀನುಗಳು ತಗೊಂಡಿದ್ರೆ ಆ ಕೆಲಸ ಮಾಡಿಲ್ಲ. ಗೌರವಿತ ಬದುಕ್ತಾ ಇದ್ದೇವೆ. ಈ ಚಿಲ್ಲರೆ ಕೆಲಸ ಬಿಡಿ. ಮುಖ್ಯಮಂತ್ರಿ ಬೆಂಬಲಿಗರಿಗೆ ಈ ಚಿಲ್ಲರೆ ವ್ಯವಹಾರ ಇದೆಯಲ್ಲ, ಇದು ಬಿಟ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿ. ಪೋಸ್ಟ್ ಅಂಟ ತಕ್ಷಣ ಮರ್ಯಾದೆ ಹೋಗ್ಬಿಡ್ತದ? ಇನ್ನೂ ಅದು ಎಷ್ಟು ಬೇಕೋ ಹಂಚ್ಕೊಳ್ಳಿ. ಪೋಸ್ಟನ್ನ ಹಿಡ್ಕೊಂಡಿರಲ್ಲ. ತೋಟದಲ್ಲಿ ಬದನೆಕಾಯಿ ಮಾರ್ತಿದ್ದಾರೆ. ಹೌದಪ್ಪ, ನಾನು ಬದನೆಕಾಯಿನೂ ಬೆಳೆದಿದ್ದೀನಿ, ಟೊಮೊಟೊನೂ ಬೆಳೆದಿದ್ದೀನಿ, ಬದನೆಕಾಯಿನೂ ಬೆಳೆದಿದ್ದೀನಿ. ನಡೀರಿ. ಅವ್ರ ಪಾಪ ಎಲ್ಲ ಬದನೆಕಾಯಿಯೂ ಬೆಳೆದಿದ್ದೀನಿ, ಇನ್ನೇನೋ ಬೆಳೆದಿದ್ದೀನಿ ಅಂತ ಹೇಳ್ತಿದ್ರು. ಬಟ್ ಅದು ಎಲ್ಲ ವಿಷಯ. ಈಗ ವಿಷಯ ಇರೋದು, ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ ಬಿಡದಿಗೆ. ಸಂಜೆ 4 ಗಂಟೆವರೆಗೂ ಇರ್ತಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರಾ, ಅಧಿಕಾರಿಗಳನ್ನು ಕಳಿಸ್ತಾರಾ ಅಂತ. ಇನ್ನೊಂದು ಕಡೆ ಇಷ್ಟು ದಿನ 470 ದಿನಗಳಿಂದ ನಾವು ಭೂಮಿ ಕೊಡಲ್ಲ ಅಂತ ಟೆಂಟ್ ಹಾಕ್ಕೊಂಡು ಧರಣಿ ನಡೆಸ್ತಾ ಇದ್ರಲ್ಲ, ಅವ್ರಿಗೆ ಸರಿಸಮಾನವಾಗಿ ಭೂಮಿ ಕೊಡೋರು ಇವತ್ತು ಟೆಂಟ್ ಹಾಕಿದ್ದಾರೆ.